ವೆಂಕಟಾಚಲ ಅವಧೂತರು ಅತಿ ಒಂದು ಸುಲಭದ ಪರಿಹಾರ ಹಾದಿ ಹುಡುಕೊಟ್ಟಾರ. ಏನೇ ಸಮಸ್ಯೆ ಬರಲಿ ಅವ್ರನ್ನ ನೆನೆಸ್ಕೊಂಡು ಅವ್ರಿಗೆ ಫೋಟೋಕ್ಕೆ ಕೈ ಮುಗಿದು ಬಿಟ್ರೆ ಮುಂದೆ ನಮಗೆ ಆ ಸಮಸ್ಯೆ ಇದು ಚಿಂತೆನೇ ಇರೋದಿಲ್ಲ. ಆಮೇಲೆ ಆ ಕ್ಷಣಕ್ಕೆ ನಾನು ಮರೆತು ನಾನು ಮುಂದಿನ ಕೆಲಸ ಮಾಡ್ಕೊತ ಹೋಗ್ಬಿಡ್ತೀನಿ. ನೀ ಸಮಸ್ಯೆಗಳು ಎಲ್ಲೋ ನಿನ್ಗೆ ಸಮಸ್ಯೆ ಅಂತ ಕೇಳಿದ್ರು ಅವ್ರು ಕೇಳ್ಕೊಂಡು ನನಗೆ ವಿಚಿತ್ರ ಅನಿಸ್ತು. ಆಮೇಲೆ ಮೊದಲೇ ಅನಿಸಿತ್ತು ಏನೋ ವಿಶೇಷ ಘಟನೆ ನಡೀತದಂತ. ಅದು ನೋಡಿ ಅವ್ರು ಅಂದರು, ಏನಪ್ಪ ಪ್ರತಿ ಸಲ ಏನಾದರೂ ಒಂದು ವಸ್ತು ತರ್ತಿದ್ದಿ, ಧಾರವಾಡ ಪೇಡೆ ತರ್ತಿದ್ದಿ, ಈ ಸಲ ನೀ ಖಾಲಿ ಕೈ ಚೀಲ ತೊಗೊಂಬಂದಿಯಲ್ಲ ಅಂದರು. ದುಡ್ಡು ಕಾಸು ಏನು ಇಟ್ಕೊಂಡಿಲ್ಲ, ಹೇಗೆ ಮಾಡ್ತೀವಿ ನಾವು ಅಂತ ಹೇಳಿ ಅಂದಾಗ ಗುರುನಾಥರು ನೀವು ಏನು ಯೋಚನೆ ಮಾಡಬೇಡ, ಹೂವೇ ತಿರಂಗಾಗುತ್ತೆ. ನಾನೇನು ಮಾಡಿಬಿಟ್ಟೆ, ಈಗಿನ್ನೂ ಕುಡಿದು ಬಂದಿದ್ದೀನಿ ಅಂತ ವಾಪಸ್ ಬಂದ್ಬಿಟ್ಟೆ. ಆಮೇಲೆ ನಾನು ಎಲ್ಲೋ ಹೋಗಬೇಕು, ಬೋಂಡ ಮಾಡಿಡಬೇಕು. ಓಂ ಶ್ರೀ ಗುರುಭ್ಯೋ ನಮಃ. ಹೀಗೆ ಸುಮಾರು 10 ವರ್ಷದಿಂದ ನನ್ನ ಗುರುನಾಥರ ಒಡನಾಟ ಶುರು ಆಗಿದೆ. ಈಗ ನನಗೆ ಯಾವುದೇ ಒಂದು ಸಣ್ಣ ಸಮಸ್ಯೆ ಆಗಲಿ ದೊಡ್ಡ ಸಮಸ್ಯೆ ಆಗಲಿ ಬಂತಂದ್ರೆ ನಾ ಏನೂ ಮಾಡ್ಲಿಕ್ಕೆ ಹೋಗೋದಿಲ್ಲ. ಗುರುಗಳ ಚಿತ್ರನ ಮನಸ್ಸೊಳಗೆ ಧ್ಯಾನ ಮಾಡಿಕೊಂಡು ಅವ್ರಿಗೆ ನಿಮ್ಗೆ ಅರ್ಪಣೆ ಅಂಥೇಳಿ ನಾ ಕೈ ಮನಸ್ಸೊಳಗೆ ಕೈ ಮುಗಿದು ಬಿಟ್ಬಿಡ್ತೀನಿ ಅಷ್ಟೇ. ಮೊದಲೆಲ್ಲ ಭಾಳ ಚಿಂತೆ ಮಾಡ್ತಿದ್ದೆ, ಅದು ಹೆಂಗೆ ಇದು ಹೆಂಗೆ ಅಂತ. ಈಗ ನನಗೆ ವೆಂಕಟಾಚಲ ಅವಧೂತರು ಅತಿ ಒಂದು ಸುಲಭದ ಪರಿಹಾರ ಹಾದಿ ಹುಡುಕೊಟ್ಟಾರ. ಏನೇ ಸಮಸ್ಯೆ ಬರಲಿ ಅವ್ರನ್ನ ನೆನೆಸ್ಕೊಂಡು ಅವ್ರಿಗೆ ಫೋಟೋಕ್ಕೆ ಕೈ ಮುಗಿದು ಬಿಟ್ರೆ ಮುಂದೆ ನಮಗೆ ಆ ಸಮಸ್ಯೆ ಇದು ಚಿಂತೆನೇ ಇರೋದಿಲ್ಲ. ಆಮೇಲೆ ಆ ಕ್ಷಣಕ್ಕೆ ನಾನು ಮರೆತು ನಾನು ಮುಂದಿನ ಕೆಲಸ ಮಾಡ್ಕೊತ ಹೋಗ್ಬಿಡ್ತೀನಿ. ಹೀಗಾಗಿ ನಂಗೆ ಭಾಳ ವೇದಿಕೆಗೆ 2 ತಿಂಗಳು ಅಥವಾ 3 ತಿಂಗಳಿಗೊಮ್ಮೆ ಬಂದು ಹೋಗ್ತೀನಿ. ಬಂದು ಹೋದಾಗ ಬರೋ ಮುಂದೆ ಒಂದು ಟೈಪ್ ಇರ್ತೀನಿ, ಹೋಗೋ ಮುಂದೆ ಏನೋ ಅದು ಜೀವನೋತ್ಸಾಹ ಹೆಚ್ಚಿಗೆ ಆಗ್ತಾಯಿದೆ ನನಗಿಲ್ಲೇ. ಹಿಂಗೆ ಹೋದ ವರ್ಷ ಆಗಸ್ಟ್ 15ಕ್ಕೆ ನಮ್ಮದು ಆಫೀಸು ರಜೆ ಇತ್ತು. ಅವತ್ತು ಸುಮ್ಮನೆ ಹಂಗೆ ಇದು ಹಾಳು ಮಾಡಬಾರ್ದು ಅಂಥೇಳಿ ಬಂದೆ. ನಾ ಬೆಳಿಗ್ಗೆ ಬಂದ ತಕ್ಷಣ ಬಸ್ ಸ್ಟ್ಯಾಂಡಿಂದ ವೇದಿಕೆಗೆ ಹೋಗ್ಬೇಕಾದ್ರೆ ಏನೋ ಅನಿಸ್ತು ನನಗೆ, ಇವತ್ತೇನೋ ಒಂದು ವಿಶೇಷ ಘಟನೆ ಆಗ್ತದೆ ಅಂತ ತಿಳ್ಕೊಂಡಿದ್ದೆ. ಆವಾಗ ಅಲ್ಲಿ ಹೈವೇದಿಂದ ಬಲಗಡೆ ಅವರ ತೋಟಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಮುಂದ್ಗಡೆಯಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರದಿಂದ ಒಬ್ಬರು ವ್ಯಕ್ತಿ ಬರ್ತಾ ಇದ್ರು. ಎತ್ತರನವರು, ಲುಂಗಿ ಮತ್ತು ಸಾದಾ ಅಂಗಿ ಹಾಕೊಂಡಿದ್ರು. ಅವ್ರು ನೋಡಿದ ಮೇಲೆ ಏನೋ ದೂರಿಂದ ನೋಡಿದ ತಕ್ಷಣ ಒಂದು ನಮೂನೆ ಆಯ್ತು ನನಗೆ. ಆಮೇಲೆ ಅವ್ರ ಹತ್ತಿರ ಬಂದ ಮೇಲೆ ನನಗೆ ಅರಿವಿಲ್ದೇ ಅವ್ರಿಗೆ ನಾನು ನಮಸ್ಕಾರ ಮಾಡಿದ್ಕೂಡ ಯಾರಪ್ಪ ನೀನು ಅಂತ ಕೇಳಿದರು. ಕೇಳಿದ ತಕ್ಷಣ ಹೇಳಿದೆ, ನಾನು ಹಿಂಗೆ ಧಾರವಾಡದಿಂದ ಬರ್ತಾ ಇದ್ದೀನಿ, ಯಾಕೆ ಬರ್ತಿ ಇಲ್ಲೇ ಅಂತ ಹೇಳಿದ್ರು. ಇಲ್ಲ ವೇದಿಕೆಗೆ ಹೋಗ್ಬೇಕಾಗ್ಯದ ನಾನು ಅಂತ ಹೇಳಿದೆ. ವೇದಿಕೆಗೆ ಅಲ್ಲಿ ಯಾಕೆ ಹೋಗ್ತೀವಿ ಅಂತ ಮತ್ತೆ ಪ್ರಶ್ನೆ ಹಾಕಿದ್ರು. ಇಲ್ಲ ಅಲ್ಲಿ ಹೋಗಿ ಗುರುಗಳಿಗೆ ಕೈ ಮುಗಿಬೇಕು, ಅವರ ಆಶೀರ್ವಾದ ತಗೋಬೇಕು, ಸಮಸ್ಯೆಗಳನ್ನು ಹೇಳ್ಕೊತೀನಿ ಅಂತ ಹಿಂಗೆ ಸಹಜ ಹೇಳಿದೆ ನಾನು. ನೀ ಸಮಸ್ಯೆಗಳು ಎಲ್ಲೋ ನಿನ್ಗೆ ಸಮಸ್ಯೆ ಅಂತ ಕೇಳಿದ್ರು ಅವ್ರು ಕೇಳ್ಕೊಂಡು ನನಗೆ ವಿಚಿತ್ರ ಅನಿಸ್ತು. ಆಮೇಲೆ ಮೊದಲೇ ಅನಿಸಿತ್ತು ಏನೋ ವಿಶೇಷ ಘಟನೆ ನಡೀತದಂತ. ಎಲ್ಲಪ್ಪ ನಿನ್ಗೆ ಎಲ್ಲಿ ಸಮಸ್ಯೆ ಅಂಥೇಳಿ ಅವ್ರು ನನಗೆ ಬಟ್ಟಿನೊಳಗೆ ಈ ಸಮಸ್ಯೆ ಅವಾಗ ಪರಿಹಾರ ಆಯ್ತು. ಇವು ಎರಡೂ ನೀ ಹೇಳ್ದಂಗೆ ಮತ್ತೆ ಅವತ್ತ ಇದು ಮಾಡಿದ್ದೀನಿ, ಈಗ ಯಾವ ಉಳಿದಿಲ್ಲಲ್ಲ ಅಂತ ಹಿಂಗೆ ಸಣ್ಣ ಮಕ್ಕಳಿಗೆ ತಿಳಿಸಿ ಹೇಳೋ ಹಂಗೆ ಒಂದೊಂದು ಸಮಸ್ಯೆಗಳ ಬಗ್ಗೆ ಹೇಳಿದರು. ನನಗೆ ಅದು ಗೊತ್ತಾಗ್ಬಿಡುತ್ತೆ ನನಗೆ. ಆದ್ರೆ ಅವ್ರ ಮುಖ ನೋಡುವಷ್ಟು ಧೈರ್ಯ ಬರ್ತಾ ಇಲ್ಲ. ಅವ್ರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ಬೇಕಂತ ಬರ್ತದೆ, ಆದರೆ ಮನಸ್ಸಿನಾಗದ ಕೃತಿಯೊಳಗೆ ಆಗಲಿಲ್ಲ. ಹಂಗೆ ಸುಮ್ಮನೆ ನಿಂತಿದ್ದೆ. ಅವರು ಮತ್ತೆ ಹೇಳಿದರು, ನಾನು ವೇದಿಕೆಯಿಂದ ಬರ್ಲಿಕ್ಕತ್ತೀನಿ, ವೇದಿಕೆಯಿಂದನೇ ಬರ್ತೀನಿ ಅಂತ ಹೇಳಿ ಸುಮಾರು 10-12 ಸಲ ಹೇಳಿದರು. ಅವಾಗ ನನಗೆ ಒಂದು ನಮೂನೆ ಆಗ್ಬಿಡ್ತಾ ಗೊತ್ತಾಯ್ತು ನನಗೆ, ವೆಂಕಟಾಚಲ ಅವಧೂತರೇ ಬಂದಾರ ಇವರು ಅಂಥೇಳಿ. ನಾನು ಅಲ್ಲಿಂದ ಬಂದೀನಿ, ನಿಂದು ಯಾವುದೂ ಸಮಸ್ಯೆ ಇಲ್ಲಪ್ಪ, ನೀನು ಬಂದು ಹೋಗು, ಬೇಡ ಅನ್ನಂಗಿಲ್ಲ, ನಮಸ್ಕಾರ ಮಾಡಿ ಹೋಗ್ಬಿಡು ಅಂತ ಇಷ್ಟೇ ಹೇಳಿದರು. ಆಮೇಲೆ ನಾನು ಪ್ರತಿ ಸಲ ಬರಬೇಕಾದ್ರೆ ಗುರು ಬಂಧುಗಳಿಗೆ ಏನಾದರೂ ಒಂದು ಸಿಹಿ ಹಂಚ್ಬೇಕಂತ ತೊಗೊಂಬರ್ತಾ ಇದ್ದೆ. ಅವತ್ತು ಹಿಂದಿನ ದಿವಸ ದಿಢೀರವಾಗಿ ನಿರ್ಧಾರ ತೊಗೊಂಡಿದ್ದಕ್ಕೆ ಏನೂ ತರಲಿಕ್ಕೆ ಆಗಲಿಲ್ಲ. ಪ್ರಸಾದ ಆಗಲಿ ಯಾವುದೇನೂ ವಸ್ತು ತರಲಿಲ್ಲ. ಕೈಚೀಲ ನೀರಿನ ಬಾಟ್ಲಿ ಅಷ್ಟೇ ಇತ್ತು. ಅದು ನೋಡಿ ಅವ್ರು ಅಂದರು, ಏನಪ್ಪ ಪ್ರತಿ ಸಲ ಏನಾದರೂ ಒಂದು ವಸ್ತು ತರ್ತಿದ್ದಿ, ಧಾರವಾಡ ಪೇಡೆ ತರ್ತಿದ್ದಿ, ಈ ಸಲ ನೀ ಖಾಲಿ ಕೈಚೀಲ ತೊಗೊಂಬಂದಿಯಲ್ಲ ಅಂದರು. ನನಗೆ ಏನಂಗೆ ನಂದು ಇದನ್ನೇ ಆಗಿಬಿಡುತ್ತೆ, ನನಗೆ ಪೂರ್ಣ ಏನು ತಿಳಿಲಿಲ್ಲ. ನಮಸ್ಕಾರ ಮಾಡೇನಂದ್ರೆ ಆ ವಿವೇಚನೆನೇ ಇದಾಗಿಬಿಟ್ಟಿತ್ತು ನನಗೆ. ನೀ ಏನು ತಂದಿಲ್ಲ ನನಗೆ ಗೊತ್ತದ, ಇರಲಿ
ಆದ್ರೆ ನೀ ಏನು ಮನ್ಸಿಗೆ ಬೇಜಾರು ಮಾಡ್ಕೋಬೇಡ, ನೀ ಏನು ತರೋದು ಬೇಡ, ಇನ್ಮೇಲೆ ನೀ ಖಾಲಿ ಕೈಲ ಬಾ, ಬಂದು ನಮಸ್ಕಾರ ಮಾಡು, ನಿನಗೆ ಆಶೀರ್ವಾದ ಸಿಗ್ತದೆ. ಆದ್ರೆ ಒಂದು ತಿಳ್ಕೊ, ಎಲ್ಲ ಬೇಡಿಕೆಗಳು ಈಡೇರವು, ನಾನು ವೇದಿಕೆಯಿಂದನೇ ಬರ್ಲಿಕ್ಕತ್ತೀನಿ ಅಂತ ಮತ್ತು ಹೇಳಿದರು. ನನಗೆ ಆ ಒಂದು ಸಂತೋಷದಲ್ಲಿ ದೇವರ ದರ್ಶನ ಆಯ್ತು, ಗುರುಗಳ ದರ್ಶನ ಆಯ್ತು. ಆ ಒಂದು ಇದ್ರೊಳಗೆ ಅವ್ರಿಗೆ ನಮಸ್ಕಾರ ಮಾಡಬೇಕು, ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಅನ್ನೋದು ಏನು ತಿಳಿಲಿಲ್ಲ. ಸುಮ್ಮನೆ ಹತ್ತಿರ ಒಂದು ಸ್ವಲ್ಪ ಒಂದು ಇದಿತ್ತು, ಅವ್ರಿಗೆ ದಕ್ಷಿಣೆ ಅಂತ ಕೊಟ್ಟೆ. ಕೊಡು, ಚಲೋ ಆಯ್ತು ಅಂಥೇಳಿ ತೊಗೊಂಡ್ರು. ನಮಸ್ಕಾರ ಮಾಡಿದೆ. ಅವ್ರನ್ನ ಹೊಳ್ಳಿ ನೋಡ್ಬೇಕಷ್ಟು ಧೈರ್ಯನೇ ಬರಲಿಲ್ಲ ನನಗೆ. ಮತ್ತೆ ಏನಿದೆ ಅಂತ ಹೆದರಿಕೆ ಆಗಿ ಮತ್ತೆ ಅಲ್ಲಿಂದ ಸೀದಾ ವೇದಿಕೆಗೆ ಹೋದೆ. ವೇದಿಕೆಗೆ ಹೋಗಿನ ಮೊದಲು ಅವ್ರು ಹೇಳಿದರು, ಈಗ ಹೋಗಿ ನೀವು ವೇದಿಕೆಗೆ, ನಿನಗೆ ಅಲ್ಲಿ ಪ್ರಸಾದ ಸಿಗ್ತದೆ, ವ್ಯವಸ್ಥೆ ಆಗ್ಯದ, ತೊಗೊಂಡು ಬಾನಿ ಅಂತಂದಿದ್ರು. ಅಲ್ಲಿ ಹೋದೆ. ನನಗಂತೂ ಮೈ ಮೇಲೆ ಪ್ರಜ್ಞೆನೇ ಇದ್ದಿದ್ದಿಲ್ಲ, ಯಾವ ರೀತಿ ಹೋಗಿನೋ ನನಗೆ ಗೊತ್ತಿಲ್ಲ. ಹೋಗಿ ಯಥಾ ರೀತಿ ಮೊದಲೇ ಪ್ರದಕ್ಷಿಣೆ ಹಾಕಿ ಕೂತ್ಕೊಳ್ಳೆ ಇನ್ನೊಬ್ಬರು ಅದೇ ಚಿಕ್ಕಮಗಳೂರು ದಂಪತಿಗಳು, ತಾಯಿ ಮಗಳು ಅವರೆಲ್ಲ ಫ್ಯಾಮಿಲಿ ಬಂದು ಬಹಳ ಜನ ಇರಲಿಲ್ಲ ಅವತ್ತು. ಬಂದು ಅವರು ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ತಮ್ಮ ಕೆಲಸ ಮುಗಿಸ್ಕೊಂಡು ಎಲ್ಲರಿಗೂ ಬಿಸಿ ಬಿಸಿ ಮಸಾಲೆ ದೋಸೆ ಕೊಟ್ಟರು. ನನಗೆ ಹೇಳಿದರು ಗುರುಗಳು, ನೀ ಅಲ್ಲಿ ಹೋಗು, ನಿನಗೆ ಪ್ರಸಾದ ಕಾಯ್ಕೋತ ಕೂತದ, ತೊಗೊಂಡು ಹೋಗಿ ನೀ ಪ್ರಸಾದ ಅಂತ ಅಂದಿದ್ರು. ಅವತ್ತಿನಿಂದ ನಿಜವಾಗ್ಲೂ ಅವ್ರು ಇದ್ದಾಗ ಭೇಟಿ ಆಗಿಲ್ಲ ಅಂತ ಅನ್ನೋ ಒಂದು ಕೊರಗು ಯಾವಾಗೋ ಇರ್ತಿತ್ತು ನನಗೆ. ಈಗ ಅಂತ ಹೇಳಿ ನಾನು ಎಲ್ಲರಿಗಿಂತ ಸೌಭಾಗ್ಯವಂತ, ಯಾಕಂದ್ರೆ ಅವರು ದೈಹಿಕವಾಗಿ ನಮ್ಮಲ್ಲಿ ಇಲ್ಲ ಅಂದರು, ಅವರು ವಿಶ್ವವ್ಯಾಪಿ ಆಗಿದ್ದಾರೆ, ಯಾವುದೇ ಕಣಕಣದಲ್ಲೂ ಅವ್ರು ಇದ್ದಾರೆ. ಅವ್ರು ಇಲ್ಲ ಅಂತ ನನಗಂತೂ ಇತ್ತಿತ್ತಲಾಗ ಅದು ಅನುಭವ, ಹಂಗೆ ಅನ್ಲಿಕ್ಕೆ ನಂಗೆ ಮನಸ್ಸೇ ಬರೋದಿಲ್ಲ. ಯಾವಾಗಲೂ ನನ್ನ ಹಿಂದೆ ಇದ್ದುಕೊಂಡು ನನ್ನ ನಡೆಸ್ತಾ ಇದ್ದಾರೆ. ಪ್ರತಿ ಹೆಜ್ಜೆಗೂ ಅವ್ರದ್ದು ಆಶೀರ್ವಾದ ಅದ. ನನ್ನ ಕೆಲವು ಸಮಸ್ಯೆಗಳು ಹಿಂಗ್ಯಾಕೆ ದೇವ್ರು ಕೊಟ್ಟಾನ ಅಂತ ಮೊದಲು ಅಂತಿದ್ದೆ. ಇವ್ರ ಸಂಪರ್ಕಕ್ಕೆ ಬಂದಿಂದ ನಿಜವಾಗ್ಲೂ ನಾನು ಭಾಳ ಪುಣ್ಯವಂತಿದ್ದೇನೆ. ಈಗ ಅವ್ರ ದರ್ಶನ ಆಗ್ಯದ, ನನಗೆ ಅವ್ರದ್ದು ಆಶೀರ್ವಾದ ಆಗ್ಯದ. ಯಾವುದೇ ಚಿಂತೆ ಇಲ್ಲದೆ ನಿಶ್ಚಿಂತೆಯಿಂದ ಜೀವನ ನಡೆಸ್ತೀನಿ ಅಂಥೇಳಿ ನನಗೆ ಭಾಳ ಮನಸ್ಸಿಗೆ ಇದಾಗ್ಯದ. ನನ್ನ ಕುಟುಂಬಕ್ಕೆ, ನನ್ನ ಮಗಳಿಗೆ, ನನ್ನ ಮನೆಯವರಿಗೆ ಎಲ್ಲರಿಗೂ ಆಶೀರ್ವಾದ ಸಿಕ್ಕದ. ಅದು ಈ ಜನ್ಮದ ಪುಣ್ಯ ಅಂತ ತಿಳ್ಕೊಂಡು ನಾನು ಇನ್ನೊಮ್ಮೆ ವೆಂಕಟಾಚಲ ಅವಧೂತರು ನೆನೆಸ್ತೀನಿ. ಶ್ರೀ ಗುರುಭ್ಯೋ ನಮಃ. ಆಮೇಲೆ ನಮ್ಮ ಮೊದಲನೇ ಮಗಳು ಮದುವೆ ಮಾಡಬೇಕು ಅಂತ ನಾವು ಅಂದ್ಕೊಂಡಾಗ ನಮ್ಮ ಮನೆಗೆ ನಮ್ಮ ನೆಂಟರ ಪೈಕ್ಯಾರೆ ಅವರು ಮನೆಗೆ ಬಂದು ಕೇಳಿದರು, ಈ ಥರ ನಿಮ್ಮ ಮಗಳನ್ನು ಮದುವೆ ಮಾಡ್ಕೊತೀವಿ. ಆವಾಗ ಅದಕ್ಕಿಂತ ಮುಂಚೆ ನಮ್ಮ ಮನೆಯವರು ನಾವು ಹೆಂಗೆ ಗುರುಗಳ ಹತ್ರ ನಾವು ಹೆಂಗೆ ಮದುವೆ ಮಾಡ್ತೀವೋ ಏನೋ, ದುಡ್ಡು ಕಾಸು ಏನು ಇಟ್ಕೊಂಡಿಲ್ಲ, ಹೇಗೆ ಮಾಡ್ತೀವಿ ನಾವು ಅಂತ ಹೇಳಂದಾಗ ಗುರುನಾಥರು ನೀವು ಏನು ಯೋಚನೆ ಮಾಡಬೇಡ, ಹೂವೇ ಆಗುತ್ತೆ ಅಂತ ಹೇಳಿದರು. ಅವ್ರು ಹೇಳ್ದಂಗೆ ಒಳ್ಳೆ ಒಳಿಯಾನು ಸಿಕ್ಕಿದ್ರು. ಆಮೇಲೆ ಅದ್ದೂರಿಯ ಮದುವೆನೂ ಆಯಿತು. ನಾವೇನು ಇಟ್ಕೊಂಡೇ ಇತ್ತಿಲ್ಲ, ನಾವೇನು ಇದನ್ನೇನು ಇಟ್ಕೊಂಡಿರ್ತಿಲ್ಲ. ಆದರೆ ಅದ್ದೂರಿಯ ಮದುವೆ ಆಯಿತು. ಅವ್ರು ಮುಂಚೆನೇ ತಿಳಿಸಿದ್ರು, ನೀವೇನು ಯೋಚನೆ ಮಾಡಬೇಡ ಅಂತ ಹೇಳಿದ್ರು. ಅದರಂತೆಯೇ ನಡೀತು. ಈಗ ಆರಾಮಾಗಿದ್ದಾರೆ, ಇಬ್ಬರು ಗಂಡು ಮಕ್ಕಳಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ, ಒಳ್ಳೆ ಅಳಿಯನು ಸಿಕ್ಕಿದ್ದಾರೆ, ಮಗಳು ಎಲ್ಲ ಚೆನ್ನಾಗಿದ್ದಾರೆ. ಅಂದರೆ ನಮ್ಮ ಮದುವೆ ಬಂದಿತ್ತಿಲ್ಲ. ನನ್ನ ಮದುವೆಯಲ್ಲಿ ಗುರುನಾಥ ಅವರು ಯಾರ ಮನೆ ಮದುವೆಗೂ ಹೋದಾರಲ್ಲ, ಇಲ್ಲಿ ಯಾರೋ ಒಬ್ಬರು ಮನೆ ಮದುವೆಗೆ ಹೋಗಿದ್ರಂತೆ ಅಷ್ಟೇ, ಅವರೇ ಹೇಳಿದ್ದು. ಆದರೆ ನನ್ನ ಮದುವೆಯಲ್ಲಿ ನಮ್ಮ ಮನೆಗೆ ಬಂದು ಹಿಂದಿನ ದಿನ ಮದುವಣಿ ಶಾಸ್ತ್ರ ಮಾಡ್ತೀವಲ್ಲ, ಅವತ್ತು ಬಂದು ಗಂಡ ಹೆಂಡತಿ ಇಬ್ಬರು ಬಂದು ನಮ್ಮ ಮನೇಲಿ ಊಟ ಮಾಡಿ ಆಶೀರ್ವಾದ ಮಾಡಿ ಕಳಿಸಿದ್ರು. ನನ್ನ ಮದುವೆಯಲ್ಲಿ ನಂದು ತೀರ್ಥಹಳ್ಳಿ ಮದುವೆ ಆಯಿತು. ಅಲ್ಲಿಗೆ ಅವರು ಆಶೀರ್ವಾದ ಮಾಡಿ ಕಳಿಸಿ, ನಾವು ಅಲ್ಲಿಂದ ನಮ್ಮ ಮನೆಗೆ ಊರಿಗೆ ಬರೋವರೆಗೂ ಅವರು ಮನೆ ಬಿಟ್ಟು ಕದಲಿತ್ತಿಲ್ಲ ಅಂತ ಅವರೇ ಹೇಳಿದ್ದು. ನನಗೂ ಗೊತ್ತಿಲ್ಲ. ನಾ ಬಂದ ಮೇಲೆ ಅವರೇ ಹೇಳಿದರು, ನೀನು ಮದುವೆ ಆಗಿ ಮನೆಗೆ ಬರೋವರೆಗೂ ನಾನು ಹೊರಗಡೆ ಹೋಗಲ್ಲ ಅಂತ ಹೇಳಿದ್ದೆ, ಅಂದ್ಕೊಂಡಿದ್ದೆ. ಎಲ್ಲೂ ಹೊರಗೆ ಹೋಗಿತ್ತಿಲ್ಲ, ನೀವು ಬಂದ ಮೇಲೆ ನಾ ಹೊರಗೆ ಹೊರಟೆ, ಅಲ್ಲಿವರೆಗೂ ಮನೆ ಬಿಟ್ಟು ಕದಲಿತ್ತಿಲ್ಲ ಅಂತ ಗುರುನಾಥರೇ ನೇರವಾಗಿ ನನ್ನ ಕೈಲಿ ಹೇಳಿದ್ದು. ಅವರ ಆಶೀರ್ವಾದದಿಂದ ಎಲ್ಲ ಥರಕ್ಕೂ ಒಳ್ಳೆಯದಾಯಿತು. ಅವ್ರ ಹತ್ರ ಅವರು ಏನಿದ್ರೂ ಸಾಧಾರಣವಾಗಿದ್ದಾರಿಗೆ ಮಾತ್ರ ಅವರು ಇದು ಮಾಡ್ತಾ ಇದ್ದಾರೆ ಹೊರತು, ನಾವಿಲ್ಲಿ ಬಂಗಾರ ಇದು ಎಲ್ಲ ಹೇರ್ಕೊಂಬಂದು ಮೈ ಮೇಲೆ ಬಂದು ಇದು ಮಾಡಿದರೆ ಅವರು ಅಲೋ ಮಾಡ್ತಾ ಇರ್ತಿಲ್ಲ. ಅವರು
ಶ್ರೀಮಂತಿಗೆ ಪ್ರದರ್ಶನ ಮಾಡೋದಕ್ಕೆ ಬಂದರೆ ಅವ್ರು ಅಲೋ ಮಾಡ್ತಾ ಇತ್ತಿಲ್ಲ. ಅವ್ರಿಗೆ ಈಕ್ವಾಲಿಟಿ. ಒಬ್ಬರು ತೀರ್ಥಹಳ್ಳಿ ಹತ್ರ ಕೋಣಂದೂರಿಂದ ಬಂದಿದ್ರು. ಅವರು ಈ ಥರ ಬಂದಾಗ ಸಂಜೆ 8 ಗಂಟೆ ಆಗಿತ್ತು. ಮನೇಲಿ ಬಂದವ್ರಿಗೆಲ್ಲ ಒಂದು ತಿಂಡಿಯೋ ಊಟನೋ ಪ್ರತಿಯೊಂದು ಮಾಡ್ತಾಯಿದ್ರು. ಅವರಿಗೆ ಊಟ ಮಾಡಿ ಕೂತ್ಕೊಳ್ಳಿ ಅಂತ ಎಲೆ ಹಾಕಿದಾಗ ಅವರು ಇಲ್ಲ ನಾನು ಊಟ ಮಾಡ್ಬಂದು ಏನು ಬೇಡ ಅಂತ ಹೇಳಂತಂದರು. ಆವಾಗ ಅವರು ನೇರವಾಗಿ ನೀವು ಊಟ ಮಾಡಲ್ಲ ಅಂದಮೇಲೆ ಆಯಿತು ನೀವು ಹೊರಟು ಬಿಡಿ ಅಂತ ನೇರವಾಗಿ ಸ್ಟ್ರೈಟಾಗಿ ಅವ್ರನ್ನ ಕಳಿಸ್ಬಿಟ್ರು. ಅವ್ರು ಹೊರಗಡೆ ಬಂದು ಕೂತ್ಕೊಂಡು ಅಲ್ಲೊಂದು ಅಂಗಡಿ ಜಗಲಿ ಮೇಲೆ ಕೂತ್ಕೊಂಡಿದ್ರು. ಆವಾಗ ನನ್ನ ಕೈಲಿ ಹೀಗಾಯಿತು ಅಂತಂದರು. ನಾನು ಆವಾಗ ಹೇಳಿದೆ, ನೀವು ಯಾಕೆ ರಿಜೆಕ್ಟ್ ಮಾಡಿದ್ರಿ? ಗುರುನಾಥರು ಮನೆಯಲ್ಲಿದ್ದಾಗ ಪ್ರಸಾದ ನೀವು ಚೂರೇ ಆಗಲಿ ಸ್ವೀಕರಿಸ್ಬೇಕಾಯ್ತು, ನೀವು ಯಾಕೆ ನಮಗೆ ಬೇಡ ಅಂತ ರಿಜೆಕ್ಟ್ ಮಾಡ್ಕೊಂಡ್ರಿ? ಹಾಗಾಗಿ ಅವರು ನಿಮ್ಮನ್ನು ತಕ್ಷಣ ಹೋಗಿ ಅಂತ ಕಳಿಸಿದ್ರು. ನೀವು ಇದು ಮಾಡಬಾರ್ದು, ನಮಗೆ ಗೊತ್ತಾಗಲಿಲ್ಲ ಹೀಗಾಗ್ಬಿಡ್ತು ಅಂತಂದರು. ಈ ಥರ ವಿಚಾರಗಳು ಹೀಗೆ ಇಂಥದ್ದು ಬೇಕಾದಷ್ಟಿದೆ. ರಿಜೆಕ್ಟ್ ಮಾಡಬೇಡಿ ಅಂತ ಅವ್ರು ಏನೇ ಕೊಟ್ಟರು. ಆಮೇಲೆ ಇನ್ನೂ ಒಂದು ಕಾಫಿ ಕತೆ ಹೇಳ್ತೀನಿ ಕೇಳಿ. ನಾನು ಗುರುನಾಥರ ಮನೆಗೆ ಪ್ರತಿದಿನ ತಗೊಂಡು ಹಾಲು ಕೊಡ್ತಾ ಇದ್ದೆ. ಪ್ರತಿದಿನ ಹೋದಾಗಲೂ ಅವ್ರ ಮನೇಲಿ ಕಾಫಿ ಕೊಡ್ತಾ ಇದ್ರು. ನಾನು ಒಂದು ದಿನ ಏನಾಯಿತು, ನಾನು ಇವಾಗಿನ್ನೂ ಕಾಫಿ ಕುಡಿದು ಬಂದಿದ್ದೀನಲ್ಲ ಮತ್ತೆ ಏನು ಅಂತ ನಾನು ಮನೆ ಕಡೆಗೆ ಬರೋಣ ಅಂತ ಬಂದೆ. ನನಗೆ 1 ನಿಮಿಷ ನಿಂತಿರು, ಕಾಫಿ ಕೊಡ್ತಾರೆ ತಡಿ ಅಂತಂದರು. ನಾನೇನು ಮಾಡಿಬಿಟ್ಟೆ, ಈಗಿನ್ನೂ ಕುಡಿದು ಬಂದಿದ್ದೀನಿ ಅಂತ ವಾಪಸ್ ಬಂದೆ. ಆವಾಗ ನಾನು ಮನೆಗೆ ಬಂದು ಮತ್ತೆ ಅವ್ರ ಮನೆ ಮುಂದೆ ನಮ್ಮ ತೋಟಕ್ಕೆ ಹೋಗಬೇಕು. ಮನೆ ಮುಂದೆ ಬರ್ತಾ ಇದ್ದೆ. ಅಲ್ಲಿ ಅಷ್ಟೊತ್ತಿಗೆ ಅವರು ಒಂದು ಲೋಟ ಕಾಫಿ ಹಿಡ್ಕೊಂಡು ಅವ್ರ ಜೊತೆ ಒಂದು 5-6 ಜನ ಬರ್ತಾಯಿದ್ರು. ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ರ ಕರೆಕ್ಟಾಗಿ ಭೇಟಿ ಆದರು. ನಾನು ಆವಾಗ ಬರ್ತಾ ಇದ್ದಾಗ ನನಗೆ, ಅಲ್ಲ ಕಾಫಿ ಕೊಡ್ತೀನಿ ಅಂತಂದ್ರೆ ನೀನು ರಿಜೆಕ್ಟ್ ಮಾಡಿ ಹೋಗಿದೀಯಾ, ನಿನಗೋಸ್ಕರ ನೋಡಿ ಕಾಫಿ ತಗೊಂಬರ್ತಾ ಇದ್ದೀನಿ ಅಂತೇಳಿ ಕೊಟ್ಟರು. ನನಗೆ ಆವಾಗ ಅರಿವಾಯಿತು, ನನಗೆ ಗೊತ್ತಾಗಲಿಲ್ಲ ನಾನು ಈ ಥರ ಕುಡಿದು ಬಂದಿದ್ದೀನಿ ಅಂತ ವಾಪಸ್ ಬಂದುಬಿಟ್ಟೆ. ಈಗ ತಪ್ಪಾಯಿತು ಅಂತ ಹೇಳಂದು. ಆಮೇಲೆ ಅಲ್ಲೇ ರೋಡಲ್ಲೇ ಕಾಫಿ ಕುಡಿದು ಬಂದೆ ಅಂತ. ನಾನು ಅಷ್ಟೊತ್ತಿಗೆ ನಮ್ಮ ಅತ್ತೆ ಕೇಳಿ ಕಳಿಸ್ತೆ. ಚಂದ್ರಶೇಖರ ಅಂತ ನನ್ನ ಮೈದನ ಇನ್ನೊಬ್ಬ, ಅವನ ಮನೆಗೂ ನಮ್ಮ ಮನೆಗೂ ಒಂದು 3-4 ಮನೆ ವ್ಯತ್ಯಾಸ. ಆ ಮನೆಯಲ್ಲಿ ನಮ್ಮ ಅತ್ತೆ ಇದ್ದೇ ಇದ್ದರು ಆವಾಗಿನ. ಆಮೇಲೆ ನಾನು ಹುಡುಗರ ಹತ್ರ ಹೇಳಿ ಕಳಿಸ್ದೆ, ಸಕ್ಕರೆಪಟ್ಟಣದಿಂದ ವೆಂಕಟಾಚಲ ಗುರುಗಳು ಬಂದಿದ್ದಾರೆ, ನಮ್ಮ ಮನೆಗೆ ಬಂದಿದ್ದಾರೆ, ಅಕ್ಕನ್ನ ನಾನು ಕೂಡ ಅಕ್ಕ ಅಂತ ಅಂತಿದ್ದು ನಮ್ಮ ಅತ್ತೆನ. ಹಾಗಾಗಿ ಅಕ್ಕನ ಬರೋಕ್ಕೆ ಹೇಳು ಬೇಗ, ಸರಿ ಅಕ್ಕ ಇನ್ನೊಬ್ಬರು ಬರೋಕ್ಕೆ ಹೇಳು ಸಾಕು ಅಂತ ಹೇಳಿ ನಾನು ಬೀದಿನಲ್ಲಿ ಓಡಾಡ್ತಿದ್ದಿದ್ದು ಹುಡುಗರಿಗೆ ಹೇಳಿದೆ. ಆಮೇಲೆ ಇದೇನೆ ವೆಂಕಟಾಚಲ ಬರ್ತಿದ್ದಾನೇನೆ ಅಂದರು ನಮ್ಮ ಅತ್ತೆ. ಏನೋ ಬಂದು ಇವಾಗ ಅವ್ರ ಮನೆಗೆ ಇನ್ನೊಬ್ಬರು ಮನೆಗೆ ಹೋಗಿದ್ದಾರೆ, ಬನ್ನಿ ಕೂತ್ಕೊಳ್ಳಿ ಬರ್ತೀನಿ ಅಂತ ಹೇಳಿದ್ದಾರೆ ಅಂತ. ಆಮೇಲೆ ಮತ್ತೆ ಬಂದರು. ಆಮೇಲೆ ನಾನು ಎಲ್ಲೋ ಹೋಗಬೇಕು, ಬೋಂಡ ಮಾಡಿಡಬೇಕು, ಇಟ್ಟೆ ರಾತ್ರಿ ಸಾಯಂಕಾಲ 5:30-6 ಗಂಟೆಯಿಂದ ಅವ್ರ ಮನೆಗೆ ಹೋದರು. ಅಲ್ಲೇನೋ 1 ನಿಮಿಷ ಇದು ಮಾಡಿದ್ರು, ವಾಪಸ್ ಬಂದುಬಿಟ್ರು. ಮತ್ತಿರ್ಗ ವಾಪಸ್ ಹೋಗುವಾಗ ನಮ್ಮ ಮನೆ ಮುಂದೆನೇ ಹೋಗಬೇಕು, ರೋಡ್ ಇದ್ದಿದ್ದು ಹಾಗೆ ಹೊಸಕೆರೆಹಳ್ಳಿಯಲ್ಲಿ. ನೀವು ಮಾಡಿಟ್ಬಿಟ್ಟಿರೋ ಅಂದರು. 6 ಆಯಿತು, 6:30 ಆಯಿತು, 8 ಆಯಿತು, 10 ಆಯಿತು, 12 ಆಯಿತು, 1:15 ಆಯಿತು. ಬೋಂಡ ದಬ್ರಿನಲ್ಲಿ ಬೇಸನಲ್ಲಿ ಕೂತೇ ಇದೆ. ನನ್ನ ಮಕ್ಕಳು ಎಲ್ಲ ಕೆಲ್ಸಕ್ಕೆ ಹೋಗಿದ್ರು, ಎಲ್ಲರೂ ಬಂದರು. ನನಗೆ 2 ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಿದ್ರು, ಮಗನೂ ಕೂಡ ಅವನು ಹೋಗ್ತಾ ಇದ್ದ. ಎಲ್ಲರೂ ಬಂದರು. ಅವ್ರಿಗೆ ಊಟಕ್ಕೆ ಹಾಕಬೇಕೋ ಬಿಡಬೇಕು. ಬೆಳಗ್ಗೆ ತಿನ್ಕೊಂಡು ಹೋದವರು ಅವರೆಲ್ಲ ಮನೆಯಲ್ಲಿ. ಮಧ್ಯಾಹ್ನಕ್ಕೆ ಒಂದೊಂದಿಷ್ಟು ಏನೋ ಕ್ಯಾರಿಯರ್ಗೆ ಹಾಕ್ಕೊಡ್ತಿದ್ದೆ, ತಗೊಂಡು ಹೋಗ್ತಿದ್ರು. ಎಲ್ಲರೂ ಅಯ್ಯೋ ಗುರುಗಳು ಬರ್ತಾರೆ ತಿನ್ನೋದು ಹೇಗೆ, ಗುರುಗಳು ಬರ್ತಾರೆ ತಿನ್ನೋದು. ಕಾದೆ ಕೊನೆಗೆ 2:30ಗೆ ಹಾಗೆ ಮಲ್ಕೊಂಬಿಟ್ರು ಎಲ್ಲರೂ. ಯಾರೂ ಹಸು ಅಂತಲೇ ಅನ್ನಲಿಲ್ಲ. ಅಡುಗೆಯೂ ಇದೆ, ಬೋಂಡು ಕೂತಿದೆ, ಎಲ್ಲ ಕೂತಿದೆ. ಬಿಸಿ ಎಲ್ಲ ಆರೋಯ್ತಲ್ಲ ನನಗೆ ದಾವಂತ. ರಾತ್ರಿ 2 ಗಂಟೆ ಆದ್ರೂ ಮಾಡಿದ್ದು ಬರಲೇ ಇಲ್ಲ. ಇದು ಸ್ವಂತ ಅನುಭವ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.